ನಮಸ್ಕಾರ, ನ್ಯೂಸ್ ಆಫ್ ಹಿಂದೂಸ್ತಾನ್ಗೆ ಸ್ವಾಗತ. ನಾನು ಭಾನುಮ್ಮ. ರೆಡ್ಡಿ ಬಗ್ಗೆ ನಾನು ಮಾತಾಡಕ್ ಹೋಗೋದಲ್ಲ. ನನ್ನ ಬಗ್ಗೆನೂ ಮಾತಾಡಿದಾರೆ ಗೊತ್ತದ. ನಾ ಮಾತಾಡಿದಂದ್ರೆ ಬಾ ದೊಡ್ಡದಾಗ್ತದ. ಇಡೀ ಜಗತ್ತಿಗೆ ಗೊತ್ತದ ಜನಾರ್ದನ್ ರೆಡ್ಡಿ ಇತಿಹಾಸ. ಇಂಥ ಲೂಟಿಕೋರರ ಮಾತು ಕೇಳಿ ನಾ ಹೇಳಕ್ ದರೋಡಿ ಮಾತಾಡಿದ್ರು. ಹೂ ಜನಾರ್ದನ್ ರೆಡ್ಡಿ, ಜನಾರ್ದನ್ ರೆಡ್ಡಿ ಇದು ಜಗತ್ತಿಗೆ ಗೊತ್ತದ. ಏರ್ಪೋರ್ಟ್ ಅಂತ ನಾ ಮಾಡ್ತಿದ್ದೀವಲ್ಲ, ಏರ್ಪೋರ್ಟ್ ಕಪಿಲ್ ಸಿಬ್ಬಲ್ ಹಾಕಿ ಇವತ್ತು ನಾನು ಫೈಟ್ ಮಾಡ್ತಾ ಇದ್ದೀನಿ. ಅದ್ರ ರಾಜಕೀಯ ಮಾಡಿದ್ರೆ ಬಹಳ ದೊಡ್ಡ ರಾಜಕೀಯ ಮಾಡ್ಬೋದಾಗಿತ್ತು. ನಾನು ಇದೆಲ್ಲ ಚುನಾವಣೆ ಜನಾರ್ದನ್ ರೆಡ್ಡಿ ಸೋಲ್ತಾನ. ಸುಮ್ಮನೆ ವಾಸಲ ಎಲ್ಲೋ ಒಂದು ಹೋಗಿ ಆಯ್ತು. ದರೋಡಿಕೋರು, ಲೂಟಿಕೋರು, ಇವ್ರು ರೈತರಂತಿವ್ರು. ಇಡೀ ಜಗತ್ತಿಗೆ ಗೊತ್ತದ. ಬರೇ ರಾಷ್ಟ್ರಕ್ಕಲ್ಲ, ಇಡೀ ಜಗತ್ತಿಗೆ ಗೊತ್ತಿದೆ ಜನಾರ್ದನ್ ರೆಡ್ಡಿ ಇತಿಹಾಸ. ಗೊತ್ತಿದೆ ಇಲ್ಲೋ? ಇವ್ರು ಬಂದು ರೈತರದ್ದು ಹಸಿರುತ್ತಾವಲ್ಲ, ಗಟ್ಟ ಮಂದಿ ರೈತರನ್ನ ಮುಳುಗಿಸಿದೆಯಪ್ಪ ಪುಣ್ಯಾತ್ಮ. ಎಂ.ಬಿ. ಪಾಟೀಲ್ ಹೋರಾಟ ಮಾಡ್ತಾನಂತ. ನಾ ರೈತರಿಗೆ ನೀರು ಕೊಟ್ಟಿದ್ದೀನಿ. ಇವ್ರೇನ್ ಮಾಡಿದಾನಂತೆ? ಸರಿ, ಎಲ್ಲಾ ಸಂಪತ್ತನ್ನ, ರಾಜ್ಯದ ಸಂಪತ್ತನ್ನ ಲೂಟಿ ಹೊಡೆದು ಆ ಗಡಿನೂ ಕೂಡ ಇದು ಮಾಡಿ, ಅದೇನೋ ಒಂಥರ ದೇವ್ರ ಶಾಪ. ಅಲ್ಲೊಂದು ದೇವಸ್ಥಾನ, ದೇವಿ ಗುಡಿನೂ ಕಿತ್ತಾಕಿದ್ರು ಇವ್ರು. ಆ ದೇವಿ ಶಾಪ ಹತ್ತಿದೆ ಇವ್ರಿಗೆ. ಓಬಳಾಪುರ ಇಂಥವ್ರು ಬಂದು ರೈತರು ಹತ್ತವ್ರು, ರೈತರು ಹೋರಾಟ ಹತ್ತವ್ರು. ಬಾಬಾ ಎಂ.ಬಿ. ಪಾಟೀಲ್ ರೈತರು ಗುಸ್ತಾರಿ. ನಾ ನೀರು ಕೊಟ್ಟಿದ್ದೀನಪ್ಪ ಬರದ ಜಿಲ್ಲೆಗೆ. ನನ್ನ ಜಿಲ್ಲೆ ಜನತೆಗೆ ಗೊತ್ತದ. ನಾನು ಏನನ್ನೋದು ಜಿಲ್ಲೆ ಜನತೆಗೆ ಗೊತ್ತದ. ಪುಣ್ಯಾತ್ಮ ಜನಾರ್ದನ್ ರೆಡ್ಡಿ ನಿನ್ನ ಬಗ್ಗೆ ಜಿಲ್ಲೆ ಅಲ್ಲ, ಇಡೀ ಜಗತ್ತಿಗೆ ಗೊತ್ತದ. ಅದು ಅದರಲ್ಲಿ ಕೇಂದ್ರ ಸರ್ಕಾರದ ಕೂಡ ತಪ್ಪಿದೆ. ಈಗ ವಾಪಸ್ ತಕೊಂಡ್ರಿ. ಈಗ ಒಂದು ತರಾತುರಿಯಲ್ಲಿ ಇವತ್ತೊಂದು ದಿವಸ ಒಂದು ಆದೇಶ ಹೊರಡಿಸ್ಬಿಟ್ಟು ಪೈಲಟ್ ಅವರ್ಸ್ ಫಿಕ್ಸ್ ಮಾಡಿದ್ರು. ಕರೆಕ್ಟ್ ಇದೆ, ಅದು ಫಿಕ್ಸ್ ಮಾಡಿದ ತಪ್ಪಂತಲ್ಲ. ಸ್ವಲ್ಪ ಎಲ್ಲರೂ ಕಾನ್ಫಿಡೆನ್ಸ್ ತಗೊಂಡು ಇದು ಮಾಡಿ ಮೀಟಿಂಗ್ ಮಾಡಿ ಸುಸೂತ್ರ ಆಗ ಎಷ್ಟು ತೊಂದ್ರೆ ಪಾಪ, ಎಷ್ಟು ಜನ ತೊಂದ್ರೆ. ನಾನು ಬೆಳಗಾವಿ ಫ್ಲೈಟ್ ಬರತ್ತಿದ್ದೆ. ಸುಮ್ನೆ ನಮ್ಮ ಏನೋ ಅಂದ್ರು, ಏನು ನೋಡಿ ಸರ್ ಫ್ಲೈಟ್ ತಡ ಆಗ್ಬೋದು ಗಿಡ ಹೋದು ಸುಮ್ಮನೆ ಕಾರಣ ಹೊರತಾನೆ ಬಂದಿದ್ದೀನಿ. ಪ್ರೆಸ್ ಬಂದು ನಿಮ್ ಮುಂದೆ ಇರ್ತಿರ್ಲಿಲ್ಲ ನನಗೆ. ನಾನು ಬೆಳಗ್ಗೆ ಬಿಡ್ಬೇಕಾಗಿತ್ತು. ಬಹಳ ದಿವಸ ಕೇಂದ್ರ ಸರ್ಕಾರ ನಿಲುಗಳು ಈಗ ವಿಡ್ರಾ ಮಾಡಿದೆ. ಯಾಕೆ ಮಾಡಿದ್ರೆ ಪೌಡ್ರ ಮಾಡುವಾಗ ತಿಳಿಲಿಲ್ಲ. ಮಾಡಿದ್ದನ್ನ ಅವರ್ಸ್ ಟು ವರ್ಕಿಂಗ್ ಅವರ್ಸ್ ಕರೆಕ್ಟ್, ಯಾರಿಗೂ ಸ್ಟ್ರೆಸ್ ಮಾಡಿ ನಾಳೆ ಅವ್ರನ್ನ ಅಪಾಯಕ್ಕೆ ಹಾಕುವಂತ ಆಗ್ಬಾರ್ದು. ಅದನ್ನ ಕರೆಕ್ಟ್ ಆಗಿ ಮಾಡ್ಬೇಕಾಗಿತ್ತಲ್ಲ. ಎಲ್ಲ ತಿಳಿಸಿ ಹೇಳಿ ಅವ್ರ ಪೈಲಟ್ಸ್ ನ ಅಪಾಯಿಂಟ್ ಮಾಡ್ಕೋಬೇಕಾಗ್ತಿತ್ತು, ಅರೇಂಜ್ಮೆಂಟ್ ಮಾಡ್ಕೋಬೇಕಿತ್ತು. ಅರೇಂಜ್ಮೆಂಟ್ ಮಾಡ್ಕೊಂಡಿದಾರ ಇಲ್ಲ ಎಲ್ಲ ತಿಳ್ಕೊಂಡು ಮಾಡ್ಬೇಕಲ್ಲ. ಟೈಮ್ ಕೊಡ್ಬೇಕು. ವಿ ಆರ್ ನಾಟ್ ಫಾರ್ ದ ಏರ್ಲೈನ್ಸ್ ಆರ್ ದ ಗವರ್ಮೆಂಟ್, ವಿ ಆರ್ ಫಾರ್ ದ ಪೀಪಲ್. ಜನರಿಗೆ ಏನಾರ ಅನುಕೂಲತೆ ಆಯ್ತು. ಬಸ್ ಸ್ಟ್ಯಾಂಡ್ ಆದಂಗೆ ಆಗಿದ್ದು ಪಾಪ. ಏರ್ಪೋರ್ಟ್ ನಾಗ ಕೆಳಗೆ ಕೂತು ಊಟ ಮಾಡ್ತಾವ ಜನ, ಮಕ್ಕೊಂಡವಲ್ಲ ಏರ್ಪೋರ್ಟ್ ನಾಗ. ಊಟನ ವ್ಯಾಪಾರಿ ಅದು. ಇದೇ ಅಚ್ಚೇ ದಿನ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಆಫ್ ಹಿಂದೂಸ್ತಾನ್.